ಹಾಯ್, ನಾನು ಅಶೋಕ್ ಫ್ರಮ್ ಕನ್ನಡ ವಿಲಾಸ್. ನೀವೀಗ ನೋಡ್ತಾ ಇದ್ದೀರಾ ಹ್ಯುಂಡೈ ಕ್ರೆಟಾ SX ಟೆಕ್ ವೇರಿಯಂಟಿನ ರಿವ್ಯೂ. ಸೊ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನಿಮಗೆ ಹ್ಯುಂಡೈ ಕಾರ್ಸ್ ಅವೈಲಬಿಲಿಟಿ ಚಂದ್ರಪಟ್ಟಣದ ಸ್ಟಾರ್ ಹ್ಯುಂಡೈನಲ್ಲಿ ಸಿಗುತ್ತೆ. ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಎಕ್ಸಾಕ್ಟಾಗಿ ರಿಲಯನ್ಸ್ ಜಿಯೋ BP ಪೆಟ್ರೋಲ್ ಬಂಕ್ ಏನಿದೆ ಇದರ ಮುಂಭಾಗದಲ್ಲಿ ಎಕ್ಸಾಕ್ಟಾಗಿ ನಮ್ಮ ಸ್ಟಾರ್ ಹ್ಯುಂಡೈ ಇದೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ಪ್ರತಿಯೊಂದು ವೆಹಿಕಲ್ ವೇರಿಯಂಟು ಜೊತೆಗೆ ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ನೀವು ತಿಳ್ಕೊಬೋದು. ಸೊ ನೀವಾಗ ನೋಡ್ತಾ ಇರೋದು ಕ್ರೆಟಾ SX ಟೆಕ್ ವೇರಿಯಂಟು 2024 ಮಾಡೆಲ್. ಇದು BS6 ಇಂಜಿನ್ ಜೊತೆಗೆ ಬರುತ್ತೆ. ಸೊ ಫ್ರಂಟಿಂದ ಲುಕ್ ಈ ರೀತಿಯಾಗಿ ಸಿಗುತ್ತೆ. ಒಂದು ಪ್ರಾಪರ್ SUV ಸೆಗ್ಮೆಂಟ್ನಲ್ಲಿ ಹೇಗೆ ಬರುತ್ತೋ ಗಾಡಿಗಳು, ಸೊ ಆ ಒಂದು ಲುಕ್ ನಿಮಗೆ ಸಿಗುತ್ತೆ ಫ್ರಂಟಿಂದ. ಇನ್ನು ಸೊ ಡಿಸೈನ್ ವಿಷಯದಲ್ಲಿ ಮಾತಾಡೋದಾದರೆ ನೋಡಿ, ಇಲ್ಲಿ DRLs ಏನು ಕಾಣಿಸ್ತಿದೆ, ಫುಲ್ಲು ಕನೆಕ್ಟೆಡ್ DRLs ಬರುತ್ತೆ ಫ್ರಂಟಲ್ಲಿ. ಜೊತೆಗೆ ಇಲ್ಲಿ ಹ್ಯುಂಡೈ ಲೋಗೋ ನೋಡ್ಬೋದು. ಇನ್ನು ಫ್ರಂಟ್ ನಂಬರ್ ಪ್ಲೇಟ್ ನೋಡ್ಬೋದು. ಮುಂದಗಡೆ ಸ್ಕಿಡ್ ಪ್ಲೇಟ್ ಕೂಡ ಸಿಲ್ವರ್ ಫಿನಿಶಿಂಗ್ ಟೈಪ್ ಇದೆ. ಅದಾದ ಫಾಗ್ ಲೈಟ್ ಏನು ಬರೋದಿಲ್ಲ, ಬಟ್ LED ತುಂಬ ಪವರ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಕಾರ್ನರಿಂಗ್ ಫಂಕ್ಷನ್ ಕೂಡ ಇದೆ ಹೆಡ್ಲೈಟಲ್ಲಿ. ಅದಾದ ನಂತರ ಇನ್ನು ಪ್ರೀಮಿಯಂ ಸೆಕ್ಷನ್ ಫೀಚರ್ಸ್ ಲೈಕ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಇದೆ. ಅದಾದ ನಂತರ ಮಿರರ್ಸ್ ಏನು ನೋಡ್ತಾ ಇದ್ದೀವಿ, ಇದು ಆಟೋ ಫೋಲ್ಡ್ ಇದೆ, ವೆಲ್ಕಮ್ ಫಂಕ್ಷನ್ ಇದೆ, ಜೊತೆಗೆ ಇಂಡಿಕೇಟರ್ಸ್ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೂಡ ORVMs. ಇನ್ನು ಟೈರ್ ಸೈಜ್ 215/60 17 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದರಲ್ಲಿ ಬರೋದು. ಇನ್ನು ಬ್ಯಾಕ್ ಸೈಡಿಂದ ನೋಡೋದಾದರೆ ನಿಮಗೆ ಮೇಲ್ಗಡೆ ಶಾರ್ಕ್ ಫಿನ್ ಆ್ಯಂಟನ್ನ ನೋಡ್ತಾ ಇರ್ಬೋದು. ಜೊತೆಗೆ ಹೈ ಮೌಂಟ್ LED ಸ್ಟಾಪ್ ಲ್ಯಾಂಪ್ ಇದೆ. ಇನ್ನು ಬ್ಯಾಕ್ ಸೈಡ್ನಲ್ಲಿ ರಿಯರ್ ವೈಪರ್ ಕೂಡ ಇದೆ, ಜೊತೆಗೆ ಡಿಫಾಗರ್ ಕೂಡ ಇದೆ. ಅದ್ರ ಜೊತೆಗೆ ಕೆಳಗಡೆ ನೋಡ್ಬೋದು, ಇಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಈ ವೇರಿಯಂಟ್ನಲ್ಲಿ. ಅದ್ರ ಜೊತೆಗೆ ಬ್ಯಾಕ್ ಸೈಡಲ್ಲಿ ಒಂದು ರಿವರ್ಸ್ ಲೈಟ್ನ ಸಹ ನೋಡ್ಬೋದು. ಇನ್ನು ಕ್ಯಾಮ್ರಾ ಸಹ ನೋಡ್ಬೋದು ಬ್ಯಾಕ್ ಸೈಡಲ್ಲಿ. ಇನ್ನು ಕೆಳಗಡೆ ಸ್ಕಿಡ್ ಪ್ಲೇಟ್ ನೋಡ್ಬೋದು ಬ್ಯಾಕ್ ಸೈಡಲ್ಲಿ, ಸಿಲ್ವರ್ ಫಿನಿಶಿಂಗ್ ಸ್ಕಿಡ್ ಪ್ಲೇಟು. ಇನ್ನು ರಿಫ್ಲೆಕ್ಟರ್ಸ್ ಇದೆ. ಇನ್ನು SX ಬ್ಯಾಡ್ಜಿಂಗ್ ಕೂಡ ಇದೆ. ಲೆಫ್ಟ್ ಸೈಡಲ್ಲಿ ಕ್ರೆಟಾ ಬ್ಯಾಡ್ಜಿಂಗ್ ಇದೆ. ಇನ್ನು ಹ್ಯುಂಡೈ ಲೋಗೋ ಇದೆ. ಹ್ಯುಂಡೈ ಲೋಗೋ ನಿಮಗೆ ಮುಟ್ಟೋದಕ್ಕೆ ಸಿಗೋಲ್ಲ, ತುಂಬ ಫುಲ್ ಗ್ಲಾಸ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಇದೊಂತಹ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿರುತ್ತೆ. ಇದು ಪಡಲ್ ಲ್ಯಾಂಪ್ಸ್ ಕೂಡ ಇದೆ, ರಾತ್ರಿ ಹೊತ್ತಿನಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ಲೈಟ್ ಬರುತ್ತೆ. ಸೊ ನಂತರ ನಾವು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಇಂಜಿನ್ ಬಂದು 4 ಸಿಲಿಂಡರ್ 16 ವ್ಯಾಲ್ಸ್ DOHC 1497 ಪೆಟ್ರೋಲ್ ಇಂಜಿನ್ ಇದೆ. 115 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ 143.8 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕ್ ವಿಷಯ ಬಗ್ಗೆ ಮಾತಾಡೋದಾದರೆ 50 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ ನಂತರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಬ್ಯಾಕ್ ಸೈಡಲ್ಲಿ ನಮಗೆ ಓಪನ್ ಮಾಡೋದಕ್ಕೆ ಜಾಗ ಇಲ್ಲಿದೆ ನೋಡಿ. ಕ್ಯಾಮ್ರಾ ಪಕ್ಕದಲ್ಲಿರುತ್ತೆ. ನಂಬರ್ ಪ್ಲೇಟ್ ಲೈಟ್ ಕೂಡ ಕೊಟ್ಟಿದ್ದಾರೆ 2. ಅದರ ಮಧ್ಯದಲ್ಲಿ ಇಲ್ಲಿ ಸೆಂಟ್ರಲ್ ಹ್ಯುಂಡೈ ಲೋಗೋ ಕೆಳಗಡೆ ಇಲ್ಲಿ ಇರುತ್ತೆ. ಸೊ ಕೀ ಜೊತೆಲಿದ್ರೆ ಸಾಕು, ಓಪನ್ ಆಗುತ್ತೆ. ಮತ್ತು ಸ್ಕ್ರ್ಯಾಚ್ ಆಗದೆ ಇರೋ ಹಾಗೆ ಇಲ್ಲಿ ಈ ಜಾಗದಲ್ಲಿ ಎಲ್ಲ ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಸ್ಕ್ರ್ಯಾಚ್ ಆಗಲ್ಲ ಅವಾಗ. ಸೊ ಏನಾರ ಬ್ಯಾಕ್ ಸೈಡಲ್ಲಿ ಏನಾರ ಇದ್ದರೆ ಆಕ್ಸಿಡೆಂಟಲಿ ಟಚ್ ಆದಾಗ ಸ್ವಲ್ಪ ಸ್ಕ್ರ್ಯಾಚನ್ನು ತಡೆಯೋದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾರೆ. ಅದಾದ ನಂತರ ರಿಯರ್ ಪಾರ್ಸಲ್ ಟ್ರೇ ಶೆಲ್ಫ್ನ ಸಹ ನೋಡ್ಬೋದು ಇಲ್ಲಿ ಬ್ಯಾಕ್ ಸೈಡಲ್ಲಿ. ಇನ್ನು ಬೂಟ್ ಸ್ಪೇಸ್ ಇಷ್ಟು ಸಿಗುತ್ತೆ, ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ ಬೂಟ್ ಸ್ಪೇಸಲ್ಲಿ. ಸೊ ಇಲ್ಲಿ ಹಿಂಭಾಗದಲ್ಲಿ ಸ್ಪೇರ್ ವೀಲ್ನ ಕೊಟ್ಟಿದ್ದಾರೆ ನೋಡಿ. 205/65 R16 ಇಂಚಸ್ ವೀಲ್ನ ಕೊಟ್ಟಿದ್ದಾರೆ, ಸ್ಪೇರ್ ವೀಲ್. ಸೊ ಇದು ಎಲ್ಲ ವೇರಿಯಂಟ್ಸ್ನಲ್ಲೂ ಸ್ಟ್ಯಾಂಡರ್ಡ್ ಸ್ಪೇರ್ ವೀಲ್ ಕೊಡ್ತಾರೆ. ಅದಾದ ನಂತರ ಬೋಸ್ದು ಬ್ಯಾಕ್ ಸೈಡಲ್ಲಿ ಸ್ಪೀಕರ್ನ ಸಹ ನೋಡ್ಬೋದು, ಸಬ್ವೂಫರ್ ಟೈಪು. ಇನ್ನು ಸೀಟ್ ಬ್ಯಾಕ್ ಸೈಡ್ ಸೀಟ್ ನೋಡ್ತಾ ಇರ್ಬೋದು, ಇಲ್ಲಿ 60-40 ಸ್ಪ್ಲಿಟ್ನ ಸಹ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಸೈಡಲ್ಲಿ. ಸೊ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಇಲ್ಲಿ ಪ್ಯಾಸೆಂಜರ್ ಸೈಡ್ ಕರ್ಟನ್ ಕೊಟ್ಟಿದ್ದಾರೆ. ಸೊ ಇದು ಮ್ಯಾನ್ಯಲಿ ಅಡ್ಜಸ್ಟಬಲ್ ಕರ್ಟನ್. ಅದ್ರ ಜೊತೆಗೆ ಇಲ್ಲಿ ಪವರ್ ವಿಂಡೋ, ಬೋಸ್ ಸ್ಪೀಕರ್ ಸಿಸ್ಟಮ್, ಜೊತೆಗೆ ಬಾಟಲ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ. ಇನ್ನು ಹತ್ತಿ ಕೂತ್ಕೊಳ್ಳೋದಾದರೆ ಸೊ ಬ್ಯಾಕ್ ಸೈಡ್ ಕಂಫರ್ಟ್ ಈ ರೀತಿಯಾಗಿದೆ. ಬ್ಯಾಕ್ ಸೈಡಲ್ಲಿ ಸಹ ನೋಡ್ಬೋದು, ಇಲ್ಲಿ 3 ಜನಕ್ಕೆ ಸೀಟ್ ಬೆಲ್ಟ್ನ ಆ್ಯಸ್ ಎ ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾರೆ, ಇದು ಕಂಪಲ್ಸರಿ. ಮತ್ತು ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡ್ಬೋದು ಕುಷ್ನಿಂಗ್ ಸಹ ಕೊಟ್ಟಿದ್ದಾರೆ. ಹೆಡ್ ರೆಸ್ಟ್ ಅಡ್ಜಸ್ಟಬಲ್ ಅಲ್ದಲೆ ಕುಷ್ನಿಂಗ್ ಸಹ ಕೊಟ್ಟಿದ್ದಾರೆ ಇದು SX ಟೆಕ್ ವೇರಿಯಂಟ್ನಲ್ಲಿ. ಇನ್ನು ರಿಟ್ರಾಕ್ಟಿಂಗ್ ಹ್ಯಾಂಡಲ್ಸ್ನ ನೋಡ್ಬೋದು. ಅದರ ಜೊತೆಗೆ ರೀಡಿಂಗ್ ಲೈಟ್ಸ್ನ ಸಹ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಯಾಕೆಂದರೆ ಇಲ್ಲಿ ಸನ್ರೂಫ್, ಪ್ಯಾನರಾಮಿಕ್ ಸನ್ರೂಫ್ ಬಂದಿರೋ ಕಾರಣ ಈ ಜಾಗದಲ್ಲಿ ನಮಗೆ ರೀಡಿಂಗ್ ಲೈಟ್ಸ್ನ ಕೊಟ್ಟಿದ್ದಾರೆ. ಅದು 2 ಸೈಡ್ನಲ್ಲೂ ಇರುತ್ತೆ ರೀಡಿಂಗ್ ಲೈಟ್ಸು. ಸೊ AC ವೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡಲ್ಲಿ ಡ್ಯುಯಲ್ AC ವೆಂಟ್ಸ್ ಇದೆ. ಅದ್ರ ಜೊತೆಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ನ ಸಹ ಕೊಟ್ಟಿರುವಂಥದ್ದು 2 ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಸ್. ನಂತರ ಇಲ್ಲಿ ಮೊಬೈಲ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಇಡೋದಕ್ಕೆ ಜಾಗ ಇದೆ. ಡ್ರೈವರ್ ಸೈಡ್ ಮಾತ್ರ ಇಲ್ಲಿ ಒಂದು ರಿಕ್ವೆಸ್ಟ್ ಸೆನ್ಸರ್ನ ಕೊಟ್ಟಿರ್ತಾರೆ. ಸೊ ಇದನ್ನು ಪ್ರೆಸ್ ಮಾಡಿಕೊಂಡು ನಾವು
ಒಳಗಡೆ ಎಂಟ್ರಿ ತೊಗೋಬೋದು. ಸೊ ಇಂಟೀರಿಯರ್ಸ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ. ಸೊ ಬ್ಯಾಕ್ ಸೈಡಲ್ಲಿ ಸೊ ಎಂಟ್ರಿ ಕೊಟ್ಟಿದ ತಕ್ಷಣ ರೈಟ್ ಸೈಡಲ್ಲಿ ಮಿರರ್ಸ್ ಅಡ್ಜಸ್ಟ್ಮೆಂಟ್, ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ORVM ಜೊತೆಗೆ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ, ಜೊತೆಗೆ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಇದೆ, ಅದ್ರ ಜೊತೆಗೆ ಪವರ್ ವಿಂಡೋಸ್ ಇದೆ, ಪವರ್ ವಿಂಡೋ ಲಾಕ್ ಬಟನ್ ಇದೆ, ಇನ್ನು ಕ್ರೋಮ್ ಫಿನಿಶ್ಡ್ ಡೋರ್ ನಾಬ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೋಸ್ದು ಸ್ಪೀಕರ್ ಸಿಸ್ಟಮ್ನ ನೋಡ್ಬೋದು. ಇದು 8 ಸ್ಪೀಕರ್ ಸಿಸ್ಟಮ್ ಬೋಸ್ ಕಂಪ್ನಿದು. ಏನಂದರೆ ಇಲ್ಲಿ 4 ಡೋರ್ನಲ್ಲಿ ಬೋಸ್ ಸ್ಪೀಕರ್ಸ್ನ ಕೊಟ್ಟಿರ್ತಾರೆ. ಅದರ ಜೊತೆಗೆ ಫ್ರಂಟಲ್ಲಿ ಮತ್ತು ಬ್ಯಾಕ್ ಸೈಡಲ್ಲಿ ಊಫರ್ನ ಕೊಟ್ಟಿರ್ತಾರೆ, ಸಬ್ ಊಫರು. ಅದರ ಜೊತೆಗೆ ಇಲ್ಲಿ ಟ್ವೀಟರ್ಸ್ನ ನೋಡ್ಬೋದು. ಇಲ್ಲಿ ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಹ ಟ್ವೀಟರ್ಸ್ನ ನೋಡ್ಬೋದು. ಸೊ ಇದಿಷ್ಟು ಕೊಟ್ಟಿರ್ತಾರೆ. ಅದರ ಜೊತೆಗೆ ಇಲ್ಲಿ ಇಂಟೀರಿಯರ್ಸ್ ಏನು ನೋಡ್ತಾ ಇದೀವಿ, ಇಲ್ಲಿ ಡಿ ಕಟ್ ಸ್ಟೇರಿಂಗ್ ವೀಲ್ನ ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಇದೆ. ಅದಾದ ನಂತರ ಇಲ್ಲಿ ರೈಟ್ ಸೈಡಲ್ಲಿ MID ಇನ್ಫಾರ್ಮೇಷನ್ ಬಟನ್ನು, ಜೊತೆಗೆ ADAS ಬಟನ್, ಇನ್ನು ಕ್ರೂಸ್ ಕಂಟ್ರೋಲ್ ಬಟನ್ ಸಹ ಇದೆ, ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ ಆಟೋ ಹೆಡ್ಲ್ಯಾಂಪ್ಸ್ ಸಹ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಯಾಕೆಂದರೆ ಸ್ಮಾರ್ಟ್ ಎಂಟ್ರಿ ಸಿಸ್ಟಮ್ ಇರೋದ್ರಿಂದ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ನೆಕ್ಸ್ಟು ಆಟೋ ಆನ್ ಆ್ಯಂಡ್ ಆಫ್ 2 ಬಟನ್ ಇದೆ. ಅದಾದ ನಂತರ ಟ್ರ್ಯಾಕ್ಷನ್ ಕಂಟ್ರೋಲ್ ಮತ್ತು ಹೆಡ್ಲೈಟ್ ಹೈಟ್ ಅಡ್ಜಸ್ಟ್ಮೆಂಟ್. ಸೊ ಇದಿಷ್ಟು ಇದೆ. ಇನ್ನು ಕೆಳಗಡೆ OBD ಮತ್ತು ಫ್ಯೂಸ್ ಬಾಕ್ಸ್ ಇದೆ. ಇನ್ನು ಸ್ಟೇರಿಂಗ್ ಬಂದು ಇದು ಲೆಫ್ಟ್ ಸೈಡಲ್ಲಿ ಟಿಲ್ಟ್ ಸ್ಟೇರಿಂಗ್ ಇದು. ಸೊ ಅಡ್ಜಸ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಲಾಕ್ನ ಅನ್ಲಾಕ್ ಮಾಡಿಕೊಂಡು ನಾವು ಮೇಲೆ ಮತ್ತು ಕೆಳಗೆ ನಾವು ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಮತ್ತು ಅದನ್ನು ಲಾಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಸ್ಟೀರಿಯೋ ವಿಷಯದಲ್ಲಿ ಮಾತಾಡೋದಾದರೆ ಇಲ್ಲಿ ಬಟನ್ಸ್ ಎಲ್ಲ ನೋಡ್ಬೋದು. ಇದು ಮೇಲ್ಗಡೆ ಇರೋದು ಕಂಪ್ಲೀಟ್ಲಿ ಒಂದು ಸ್ಕ್ರೀನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಬಟನ್ಸ್ ಆಗಿರುತ್ತೆ. ಇಲ್ಲಿ ಸ್ಪೀಕರ್, ಇಲ್ಲಿ ಸ್ಕ್ರೀನ್ ಏನು ನೋಡ್ತಾ ಇದ್ದೀವಿ, ಇದು ಇಲ್ಲಿಂದ ಇಲ್ಲಿ ತನಕ ಇದೆ. 10.25 ಇಂಚಸ್ 10.25 ಇಂಚಸ್ ಸ್ಕ್ರೀನ್ನ ಕೊಟ್ಟಿರುವಂಥದ್ದು. ಸೊ ಸ್ಪೀಡೋಮೀಟರ್ ವಿಷಯದಲ್ಲಿ ಮಾತಾಡೋದಾದರೆ ಇಲ್ಲಿ ಸಿಂಪಲ್ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಇದರಲ್ಲಿ ಇಲ್ಲಿ ಏನಿದೆ, ಒಂದು ಇಷ್ಟು ಸ್ಕ್ರೀನ್ ಕೊಟ್ಟಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡಲ್ಲಿ ಒಂದು ಇಲ್ಯುಮಿನೇಟೆಡ್ ಸ್ಪೀಡೋಮೀಟರ್ ಮತ್ತು ಟ್ಯಾಕೋಮೀಟರ್ನ ಕೊಟ್ಟಿದ್ದಾರೆ ಬಲಗಡೆಯಲ್ಲಿ. ಸೊ ಇದಿಷ್ಟು ಇದರದು ನಮಗೆ ಇಂಟೀರಿಯರ್ಸ್. ಇಲ್ಲಿ ಚಾರ್ಜಿಂಗ್ ವಿಷಯಕ್ಕೆ ಬಂದರೆ ಇಲ್ಲಿ USB ಇದೆ, ಮೊಬೈಲ್ ಚಾರ್ಜಿಂಗ್ ಟೈಪ್ C ಪೋರ್ಟ್ ಇದೆ, ಅದ್ರ ಜೊತೆಗೆ 12 ವೋಲ್ಟ್ ಔಟ್ಲೆಟ್ ಅಪ್ ಟು 180 ವ್ಯಾಟ್ಸ್ ಔಟ್ಪುಟ್ ಇದೆ. ಅದಾದ ನಂತರ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಕಪ್ ಹೋಲ್ಡರ್ಸ್ನ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಆಮ್ರೆಸ್ಟ್ ಇದೆ. ಆಮ್ರೆಸ್ಟು ಮೀಡಿಯಮ್ ಸೈಜ್ ಇದೆ, ಏನು ಒಳಗಡೆ ಸ್ಟೋರೇಜ್ ಕೂಡ ಇದೆ ನೋಡ್ಬೋದು. ಇನ್ನು ಗ್ಲೋ ಬಾಕ್ಸ್ ವಿಷಯದಲ್ಲಿ ಮಾತಾಡೋದಾದರೆ ಈ ರೀತಿಯಾಗಿದೆ. ಕೂಲ್ಡ್ ಗ್ಲೋ ಬಾಕ್ಸ್ ಇದು, ಅಲ್ಲಿ ಕೂಲರ್ನ ನೋಡ್ಬೋದು. ಕೂಲ್ಡ್ ಗ್ಲೋ ಬಾಕ್ಸ್ ಇದು, ಡೀಸೆಂಟ್ ಸ್ಪೇಸ್ ಇದೆ. ಸೊ ಅದಾದ ನಂತರ ಇಲ್ಲಿ ಏನಾರು ಇಟ್ಕೊಳ್ಳೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಏನಾರು ಇಟ್ಕೋಬೋದು. ಇನ್ನು ಏರ್ ಬ್ಯಾಗ್ಸ್ ಆಗಲೇ ಹೇಳಿದಾಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ಸ್ ಇಲ್ಲೂ ನೋಡ್ಬೋದು. ಇನ್ನು ಸೈಡಲ್ಲಿ ಇಲ್ಲಿ ಕೂಡ ನೋಡ್ಬೋದು. ಅದ್ರ ಜೊತೆಗೆ ಸೀಟಲ್ಲಿ ಕೂಡ ನೋಡ್ಬೋದು. 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಎಲ್ಲ ಕಡೆ ಏರ್ ಬ್ಯಾಗ್ಸ್ ಇದೆ. ಇನ್ನು ಮೇಲ್ಭಾಗದಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಸನ್ಗ್ಲಾಸ್ ಹೋಲ್ಡರ್ನ ಸಹ ಕೊಟ್ಟಿರುವಂಥದ್ದು. ಅದಾದ ನಂತರ ಇಲ್ಲಿ ಲೈಟ್ಸ್ನ ಸಹ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ LED ಲೈಟ್ಸ್, ಹ್ಯಾಲೋಜನ್ ಲೈಟ್ಸ್ ಕೊಟ್ಟಿಲ್ಲ. ಏನಂದರೆ ವೈಟ್ LED ಕೊಟ್ಟಿದ್ದಾರೆ. ಸೊ ಇಂಟರ್ನಲ್ ರಿಯರ್ ವ್ಯೂ ಮಿರರ್ ಬಗ್ಗೆ ಮಾತಾಡೋದಾದರೆ ಈ ರೀತಿ ಇದೆ. ಮ್ಯಾನ್ಯುಯಲ್ ಇದು, ಜೊತೆಗೆ ಡೇ ನೈಟ್ ಫಂಕ್ಷನಿಂಗ್ ಕೂಡ ಇದೆ. SOS ಬಟನ್, ಟೋಯಿಂಗ್ ಬಟನ್, ಬ್ಲೂ ಲಿಂಕ್. ಸೊ ಇದಿಷ್ಟು ಕನೆಕ್ಟೆಡ್ ಫೀಚರ್ಸ್ ASICS ಟೆಕ್ನಲ್ಲಿ ಬರುತ್ತೆ. ಇದು ನಿಮಗೆ ಕಂಪ್ಲೀಟ್ ಯೂಸೇಜ್ಗೆ ಮತ್ತು ಡ್ರೈವಿಂಗ್ ಕಂಫರ್ಟ್ನೆಸ್ ಚೆನ್ನಾಗಿದೆ. ನಿಮಗೆ ವಿತ್ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ಬರುತ್ತೆ, ವಿತ್ ಆಡಿಯೋ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್, ವಿತ್ ADAS ಫೀಚರ್, ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಕೂಡ ಇದರಲ್ಲೇ ಆ್ಯಡ್ ಆಗುತ್ತೆ. ಮತ್ತು ನಿಮಗೆ ಪ್ಯಾನ್ರೋಮಿಕ್ ಸನ್ ರೂಫ್ ಬರುತ್ತೆ, ಫುಲ್ಲಿ ಕಂಪ್ಲೀಟ್ ಪ್ಯಾನರೋಮಿಕ್ ವಿತ್ ಮೂನ್ ರೂಫ್ ಬರುತ್ತೆ ಇದರಲ್ಲಿ ಆಪ್ಷನ್. ಕಂಪ್ಲೀಟ್ ಇಂಟೀರಿಯರ್ ಅಂದರೆ ನಿಮಗೆ ವಿತ್ ಕ್ಯಾಮ್ರಾ ವಿತ್ ರಿವರ್ಸ್ನ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೋಬೋದು. ಮತ್ತು ಆಟೋ AC ಬರುತ್ತೆ. ADAS ಫೀಚರ್ ನಿಮಗೆ ನೀವು ಸ್ಟೇರಿಂಗಲ್ಲೇ ಬರುತ್ತೆ. ನಿಮಗೆ ADAS ಇಲ್ಲೇ ನಿಮಗೆ ತೋರಿಸುತ್ತೆ ಪ್ರತಿಯೊಂದೂ. ಲೇನ್ ಡಿಪಾರ್ಚರ್ ಬರುತ್ತೆ, ಸ್ಟೇರಿಂಗ್ಗೆ ಆಟೋ ಅಡ್ಜಸ್ಟಬಲ್ ಆಗೋದು, ಪ್ರತಿಯೊಂದು ನಿಮಗೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು. ವಿತ್ ಕ್ರೂಸ್ ಕೂಡ ಸೆಟ್ ಮಾಡ್ಕೋಬೋದು. ಬಟ್ ಇದು ಯೂಸ್ ಮಾಡಬೇಕಂದ್ರೆ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಮಾತ್ರ ಆ ರೀತಿ ವರ್ಕ್ ಆಗೋಕ್ಕಾಗೋದು. ಲೇನ್ ಡಿಪಾರ್ಚರ್ ಆಗ್ಬೋದು, ವೆಹಿಕಲ್ ಮುಂದೆ ಯಾವ್ದಾರು ಬಂದರೆ ಆಟೋ ಸ್ಲೋ ಆಗ್ಬೋದು. ಇದು ಪ್ರತಿಯೊಂದು ನಿಮಗೆ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಮಾತ್ರನೇ ಸಿಗುತ್ತೆ. ಮತ್ತು ನಿಮಗೆ ಕಂಪ್ಲೀಟ್ ಇಂಟೀರಿಯರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಸೇಫ್ಟಿ ಎಲ್ಲ ಆಗುತ್ತೆ. ಇಲ್ಲಿದೆ ಅಲ್ವಾ? ಹೌದು. ನಿಮಗೆ ಸೈಡಲ್ಲಿ ಕರ್ಟನ್ ಏರ್ ಬ್ಯಾಗ್ಸ್ ಬರುತ್ತೆ, ಫ್ರಂಟ್ ಡ್ಯೂಯಲ್ ಬರುತ್ತೆ, ಮತ್ತು ಸೀಟ್ನಲ್ಲಿ 2 ಬರುತ್ತೆ. ಟೋಟಲ್ 6 ಏರ್ ಬ್ಯಾಗ್ಸ್ ಬರುತ್ತೆ.
ಇನ್ನೊಂದು ಏನಂದರೆ ಇದು ಸ್ಪೆಸಿಫಿಕೇಶನ್ ಏನಂದರೆ ಇದು SX ಡೆತ್ ವೇರಿಯಂಟ್ ಆಗುತ್ತೆ. ಇದು ಬಂದು ನಿಮಗೆ 15,54,000 ಆಗುತ್ತೆ ಶೋರೂಮ್ ಪ್ರೈಸ್. ಆನ್ ರೋಡ್ ಪ್ರೈಸ್ ಬಂದು 20 lakh ಆಗುತ್ತೆ. ನಮ್ಮ ಚನ್ನರಾಯಪಟ್ಟಣದಲ್ಲಿ ಮೊದಲನೇ ಸಲ 24/7 ಟೋಯಿಂಗ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. ಒಂದು ಮೇಜರ್ ಕಾರ್ ಬ್ರ್ಯಾಂಡ್ಸ್ ಏನೇನಿದೋ ಎಲ್ಲದ್ರದ್ದು ಟೋಯಿಂಗ್ ಸರ್ವಿಸ್ನ ಮಾಡ್ತಾರೆ. ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ಗಾಡಿ ಮೇಲೆ ಕೂಡ ನೀವು ಟೋಯಿಂಗ್ನ ನೋಡ್ಬೋದು. ಕಾರ್ನ ಫುಲ್ಲು ಸೇಫೆಸ್ಟ್ ವೇನಲ್ಲಿ ಹೈಡ್ರಾಲಿಕ್ಸ್ ಮುಖಾಂತರ ನಿಮಗೆ ಗಾಡಿನ ಟೋ ಮಾಡಿಕೊಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಸಿಗುತ್ತೆ. ಗಾಡಿಗೆ ಒಂಚೂರು ಡ್ಯಾಮೇಜ್ ಆಗದೆ ಇರೋಂಗೆ ಮಾಡಿಕೊಡ್ತಾರೆ. ಸೊ ಈ ಒಂದು ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಬೇಕು ಅಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಕಾರ್ ಬ್ರ್ಯಾಂಡ್ಸ್, ಮೇಜರ್ ಕಾರ್ ಬ್ರ್ಯಾಂಡ್ಸ್ ಲೈಕ್ ಹ್ಯುಂಡೈ ಅಥವಾ ಕಿಯಾ ಆಗಿರ್ಬೋದು, ಟೊಯೋಟಾ, ಸೊ ಆ ರೀತಿಯಾದಂಥ ಒಂದು ಕಂಪ್ನೀಸ್ಗೆ ಇದು ಮರ್ಜ್ ಆಗಿದೆ. ಇದು ಯಾವಾಗಲೂ ಸ್ಟಾರ್ ಹ್ಯುಂಡೈ ಚನ್ನರಾಯಪಟ್ಟಣ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಫೋನ್ ಆದರೂ ಮಾಡ್ಕೋಬೋದು ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು. ಸೊ ನಿಮಗೆ ಟೋವಿಂಗ್ ಸರ್ವಿಸ್ ಮಾಡಿಕೊಡ್ತಾರೆ. ಪರ್ ಕಿಲೋಮೀಟರ್ 30 rupees ಚಾರ್ಜ್ ಮಾಡ್ತಾರೆ. ಬ್ಲೂ ಲಿಂಕ್ ಕನೆಕ್ಟೆಡ್ ಹ್ಯುಂಡೈ ಕಾರ್ಸ್ಗೆ ಅದು ಟೈಅಪ್ ಆಗಿರೋದ್ರಿಂದ ಅದು ನಿಮಗೆ ಇವರಿಗೆ ಕಾಲ್ ಬಂದ ತಕ್ಷಣ, ಹ್ಯುಂಡೈ ಅವ್ರಿಗೆ ಕಾಲ್ ಬಂದ ತಕ್ಷಣ ಇವ್ರಿಗೇನೆ ಕಾಂಟ್ಯಾಕ್ಟ್ ಮಾಡೋದು. ಸೊ ಆ ಒಂದು ನಿಮಗೆ ಪ್ರೀಮಿಯಮ್ ಟೋಯಿಂಗ್ ಸರ್ವಿಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡೀಲಿ.